ಎಲ್ಲರಿಗೂ ನಮಸ್ಕಾರ. ನಾನು ಇಂದಿನ ವಿಡಿಯೋದಲ್ಲಿ ಎಕ್ಸಾಮ್ಸ್‌ನ ಅಟೆಂಡ್ ಮಾಡೋದಕ್ಕೆ ಮನಸ್ಥಿತಿ ಅಥವಾ ಮೈಂಡ್ ಸೆಟ್ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇ ಪಾಯಿಂಟ್ ಬಂದು, ನಾವು ಯಾವುದೇ ಎಕ್ಸಾಮ್ಸ್‌ನ ಅಟೆಂಡ್ ಮಾಡೋದಕ್ಕೂ ಮುಂಚೆ ತಲೆಯನ್ನು ಖಾಲಿಯಾಗಿಟ್ಕೋಬೇಕಾಗುತ್ತೆ. ಖಾಲಿ ಅಂತ ಅಂದರೆ, ಉದಾಹರಣೆ ಕೊಡ್ತೀನಿ. ಒಂದು ಖಾಲಿಯಾಗಿರುವಂತಹ ಲೋಟದಲ್ಲಿ ನಾವು ನೀರನ್ನು ತುಂಬಿಸೋದಕ್ಕೆ ಸಾಧ್ಯನೇ ಹೊರತು, ನೀರು ಆಲ್ರೆಡಿ ತುಂಬಿರುವಂತಹ ಲೋಟದಲ್ಲಿ ನಾವು ನೀರನ್ನು ಹಾಕೋದಕ್ಕೆ ಆಗೋದಿಲ್ಲ. ಅದು ಎಕ್ಸೆಸ್ ಆಗಿ ಹೊರಗಡೆ ಫ್ಲೋ ಆಗ್ತಾ ಹೋಗುತ್ತೆ. ಅದೇ ಥರ ನಮ್ಮ ಮೆದುಳು ಕೂಡ ನಮ್ಮ ತಲೆಯನ್ನು ಎಷ್ಟು ಖಾಲಿಯಾಗಿ ಇಟ್ಕೋತೀವೋ ಅಷ್ಟೇ ರಿಸೀವ್ ಮಾಡ್ತಾ ಹೋಗುತ್ತೆ. ಎರಡನೇ ಪಾಯಿಂಟ್ ಬಂದು, ನಮ್ಮ ಮನಸ್ಸಿಗೆ ಒಂದು ಸೈಕಲಾಜಿಕಲ್ ಟ್ರಿಕ್ ಇದೆ. ಏನು ಅಂತ ಅಂದರೆ, ನಮಗೆ ಏನಾದ್ರೂ ಈ ಕೆಲಸವನ್ನು ಮಾಡಿದ ನಂತರ ಪ್ರತಿಫಲ ಸಿಗುತ್ತೆ ಅಂತ ಅಂದರೆ ಮಾತ್ರ ಅದನ್ನು ನಾವು ತುಂಬ ಆಸಕ್ತಿಯಿಂದ ಮಾಡ್ತೀವಿ. ನಮ್ಮ ಮೆದುಳಿಗೆ ನಾವು ಯಾವುದೇ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ, ಯಾಕೆ ನಾವು ಈ ಕೆಲಸವನ್ನು ಮಾಡ್ತಿದ್ದೀವಿ, ಈ ಕೆಲಸದಿಂದ ನಮಗೆ ಏನು ಪ್ರತಿಫಲ ಸಿಗುತ್ತೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳ್ತಾ ಹೋಗಬೇಕು. ಇದರಿಂದ ಏನಾಗುತ್ತೆ ಅಂತ ಅಂದರೆ, ಆ ಮೆದುಳು ಮಾಡುವಂತಹ ಕೆಲಸವನ್ನು ತುಂಬ ಸುಧಾರಿತ ರೂಪದಲ್ಲಿ ಮಾಡ್ತಾ ಹೋಗುತ್ತೆ. ಉದಾಹರಣೆಗೆ, ಈಗ ನಾನು ಕೆಲಸವನ್ನು ತಗೋಬೇಕು, ಯಾಕೆ ಕೆಲಸವನ್ನು ತಗೋಬೇಕು ಅನ್ನೋದನ್ನು ನಾನು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಉದಾಹರಣೆ, ಈಗ ನನ್ನ ಕೆಲಸದಿಂದ ನನ್ನ ಮನೆಯ ಪರಿಸ್ಥಿತಿ ಉತ್ತಮವಾಗುತ್ತೆ ಅಥವಾ ನನ್ನ ಪರಿಸ್ಥಿತಿ ಉತ್ತಮವಾಗುತ್ತೆ, ನನ್ನ ಕೈ ತುಂಬ ಹಣ ಇರುತ್ತೆ, ನನಗೆ ಮದುವೆ ಆಗುತ್ತೆ. ಈ ರೀತಿ ಎಷ್ಟೋ ಕಾರಣಗಳಿದೆ ನಮಗೆ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ. ಆ ಕಾರಣಗಳನ್ನು ನಾವು ಮೆದುಳಿಗೆ ಸ್ಪಷ್ಟವಾಗಿ ಕೊಡಬೇಕು. ಹೇಗೆ ಅಂತ ಅಂದರೆ, ಕನ್ನಡಿಯ ಮುಂದೆ ನಿಂತು ನಾನು ಈ ಕೆಲಸವನ್ನು ಯಾಕೆ ತಗೋಬೇಕು ಅನ್ನೋದನ್ನು ನಮಗೆ ನಾವೇ ಹೇಳ್ಕೊತಾ ಹೋಗಬೇಕು. ನಮ್ಮ ಕಣ್ಣಲ್ಲಿ ನಾವು ಕಣ್ಣಿಟ್ಟು ಅದನ್ನು ಹೇಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ನಾವು ಮೆದುಳಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡ್ತೀವಿ. ನೀನು ಈ ಕೆಲಸವನ್ನು ಮಾಡಬೇಕು, ಈ ಕೆಲಸವನ್ನು ಮಾಡೋದ್ರಿಂದ ನಿನಗೆ ಏನಾಗುತ್ತೆ ಇದರಿಂದ ಲಾಭ ಅಂತ. ಇದು ಹ್ಯೂಮನ್ ಸೈಕಾಲಜಿ ಕೂಡ ಹೌದು. ನಮಗೆ ಏನಾದರೂ ಸಿಗುತ್ತೆ ಅಂತ ಅಂದರೆ ಮಾತ್ರ ನಾವು ಉತ್ತಮವಾದ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ. ಇದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಹೇಳೋದಾದರೆ ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ ಇದನ್ನು. ಈ ಟೆಕ್ನಿಕನ್ನು ನೀವು ಯೂಸ್ ಮಾಡೋದ್ರಿಂದ ಪ್ರತಿದಿನ ನಿಮಗೋಸ್ಕರ 5 ನಿಮಿಷ ಸಾಕು. 5 ನಿಮಿಷವನ್ನು ನೀವು ಕನ್ನಡಿ ಮುಂದೆ ನಿಂತು, ಈ ಕೆಲಸ ನನಗೆ ಯಾಕೆ ಬೇಕು, ಈ ಕೆಲಸದಿಂದ ನನ್ನಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನು ನಿಮಗೆ ನೀವು ಹೇಳ್ಕೊಳ್ಳೋದ್ರಿಂದ ಒಂದು ಸ್ಪಷ್ಟವಾದ ಸಂದೇಶವನ್ನು ನಿಮ್ಮ ಭವಿಷ್ಯಕ್ಕೆ ನೀವು ಕೊಡ್ತಾ ಹೋಗ್ತೀರಾ. ಮನಸ್ಸನ್ನು ಹಿಡಿತದಲ್ಲಿಡೋದು ಹೇಗೆ ಅಂತ, ಇದು ಸಾಮಾನ್ಯವಾಗಿ ಎಲ್ಲರಿಗೂ ನಡೀತಾ ಇರುತ್ತೆ. ಎಲ್ಲರೂ ಹೇಳ್ತಾರೆ ಹೇಗೆ ಅಂತ ಅಂದರೆ, ನಾನು ಓದೋಕ್ಕೆ ಕೂತ 2 ನಿಮಿಷದಲ್ಲಿ ನನ್ನ ಮನಸ್ಸು ಎಲ್ಲೆಲ್ಲೋ ಹೋಗ್ಬಿಟ್ಟಿರುತ್ತೆ, ಯಾವ್ಯಾವುದೋ ಯೋಚನೆಗಳು ಬರ್ತಾ ಇರುತ್ತೆ, ಕಣ್ಣು ಮಾತ್ರ ಪುಸ್ತಕದ ಮೇಲಿರುತ್ತೆ, ಆದರೆ ಜ್ಞಾನ ಎಲ್ಲ ಎಲ್ಲೋ ಹೊರಟೋಗ್ಬಿಟ್ಟಿರುತ್ತೆ ಅಂತ. ಇದನ್ನು ಎಲ್ಲರೂ ಅನುಭವಿಸಿರ್ತೀರ. ಇದು ಯಾಕೆ ಹಾಗಾಗುತ್ತೆ ಅಂತ ಅಂದರೆ, ನಮ್ಮ ಮನಸ್ಸು ತುಂಬ ಚಂಚಲ, ಒಂದು ಕಡೆ ನಿಲ್ಲೋದಿಲ್ಲ, ಕೋತಿ ಥರ ಅಂತ ಹೇಳ್ಬೋದು. ಒಂದು ಕಡೆ ಇದ್ದಿದ್ದ ಕಡೆ ಇನ್ನೊಂದು ಕಡೆ ಇರೋದಿಲ್ಲ. ನೀವು 2 ನಿಮಿಷ ಪುಸ್ತಕದಲ್ಲಿ ಇರ್ತೀರಾ, ಇನ್ನು 2ನೇ ನಿಮಿಷಕ್ಕೆ ಎಲ್ಲೋ ಹೊರಟೋಗ್ಬಿಟ್ಟಿರ್ತೀರ. ಇದು ಕಾಮನ್. ಇದನ್ನು ಹೇಗೆ ಅವಾಯ್ಡ್ ಮಾಡಬೇಕು ಅಂತ ಅಂದರೆ, ಫಸ್ಟು ನೀವು ಒಂದು ಕೆಲಸಕ್ಕೆ ಓದೋದಕ್ಕೆ ಕೂರೋದಕ್ಕೂ ಮುಂಚೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ KEA 3 ಮಂತ್ಸ್ ಟೈಮ್ ಕೊಟ್ಟಿದೆ ಅಂತ ಅಂದರೆ, ಅದರಲ್ಲಿ 1 ವಾರವನ್ನು ತಗೊಳ್ಳಿ ಅಥವಾ ಒಂದು 2 ಡೇಸ್ 3 ಡೇಸನ್ನು ತಗೊಳ್ಳಿ. ಅದು ನಿಮ್ಮ ಸಾಮರ್ಥ್ಯದ ಮೇಲೆ ಹೊರಟೋಗುತ್ತೆ. ನಿಮ್ಮ ಮೆದುಳನ್ನ ನೀವು ಎಷ್ಟು ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೋತೀರಾ ಅನ್ನೋದ್ರ ಮೇಲೆ ಹೊರಟೋಗುತ್ತೆ. 1 ವಾರ ನಿಮಗೆ ಇಷ್ಟವಾಗುವಂತಹ ಸಾಹಿತ್ಯ ಕಥೆಯ ಪುಸ್ತಕವನ್ನು ಓದಿ. ಹೇಗೆ ಓದಬೇಕು ಅಂತ ಅಂದರೆ, ಆ ಸಾಹಿತ್ಯದಲ್ಲಿ ನೀವು ಮುಳುಗಿ ಹೋಗಬೇಕು. ಅಥವಾ ನಿಮಗೆ ಸ್ಟೋರೀಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಯಾವುದಾದ್ರೂ ಸರಿ, ಒಂದು ಕಡೆ ನಿಮ್ಮ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡುವಂತಹ ಕೆಲಸದಲ್ಲಿ ನೀವು ತೊಡಗಿಸ್ಕೊಳ್ಬೇಕು. ನಾನು ಹೇಳೋದೇನು ಅಂತ ಅಂದರೆ, ಕತೆ ಪುಸ್ತಕಗಳನ್ನು ಓದಿ. ಕತೆ ಪುಸ್ತಕಗಳನ್ನು ಓದೋದ್ರಿಂದ ನಿಮ್ಮ ಮನಸ್ಸನ್ನು ನೀವು ಹಿಡಿತದಲ್ಲಿ ಇಡಬಹುದು, ಒಂದು ಕಡೆ ಕೇಂದ್ರೀಕರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಿಮ್ಮ ಗಮನ ಬೇರೆ ಎಲ್ಲೂ ಹೋಗೋದಿಲ್ಲ. ಹೇಗೆ ಉದಾಹರಣೆಗೆ, ಒಂದು ಮರವನ್ನು ಕುಯ್ಯಬೇಕಾದ್ರೆ ಗರಗಸವನ್ನು ಶಾರ್ಪ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ನಾವು ಓದೋಕೆ ಕೂರಬೇಕಾದ್ರೆ ನಮ್ಮ ಮನಸ್ಸನ್ನು ಒಂದು ಕಡೆ ಕೂರಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ನಿಮಗೆ ಟೈಮ್ ಉಳಿಯುತ್ತೆ, ಮತ್ತು ನೀವು ಓದಿದ್ದು ಅಷ್ಟೇ ಚೆನ್ನಾಗಿ ನಿಮ್ಮ ತಲೆಯಲ್ಲಿ ಉಳಿತಾ ಹೋಗುತ್ತೆ. ಇದು 3ನೇ ಪಾಯಿಂಟ್, ರಿಪಿಟೇಷನ್ ಥಿಯರಿ ಅಂತ. ನೀವು ಒಂದು ಯಾವುದೇ ಕೆಲಸವನ್ನು ಅಥವಾ ಓದೋದನ್ನು ಕಂಟಿನ್ಯೂಯಸ್ ಆಗಿ ಗಂಟೆಗಟ್ಟಲೆ ಮಾಡ್ತಾ ಹೋದರೆ ಏನಾಗುತ್ತೆ, ಮೆದುಳು ಅದನ್ನು ಸ್ವೀಕರಿಸೋದಿಲ್ಲ. ಉದಾಹರಣೆಗೆ, ಒಬ್ಬರ ಸಾಮರ್ಥ್ಯ ಅರ್ಧ ಗಂಟೆ ಕೂತು ಓದೋದಿರುತ್ತೆ, ಇನ್ನೊಬ್ಬರ ಸಾಮರ್ಥ್ಯ 1 ಗಂಟೆ ಕೂತು ಓದೋದಿರುತ್ತೆ. ನಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ನಾವು ಬ್ರೇಕನ್ನು ಕೊಡ್ತಾ ಹೋಗಬೇಕಾಗುತ್ತೆ. ಹೇಗೆ ಅಂತ ಅಂದರೆ, 3-3-3 ರೂಲ್ ಅಂತ. ಅಂದರೆ, ನೀವು 3 ಗಂಟೆ ಓದಿದ್ರೆ, ಇದು ನನ್ನ ಸಾಮರ್ಥ್ಯಕ್ಕೆ ಹೇಳ್ತಾ ಇರೋದು. ಇದನ್ನು ನೀವು ಬೇಕಾದರೆ 2-2-2 ರೂಲ್ ಅಥವಾ 1-1-1 ರೂಲ್ ಅಂತ ಚೇಂಜ್ ಮಾಡ್ಕೋಬೋದು. ನಿಮಗೆ 1 ಗಂಟೆ ಕೂತು ಓದುವ ಸಾಮರ್ಥ್ಯ ಇದೆ ಅಂತ ಅಂದರೆ, 1 ಗಂಟೆ ಕೂತು ಓದಿದ್ದನ್ನು ಇನ್ನು 1 ಗಂಟೆಯಲ್ಲಿ 10 ನಿಮಿಷ ಬ್ರೇಕ್ ಕೊಡಬೇಕು, ಮತ್ತೆ 10 ನಿಮಿಷ ಅದನ್ನು ರಿಪೀಟ್ ಮಾಡಬೇಕು. ಹೇಗೆ ಮೆದುಳಲ್ಲಿ ರಿಪೀಟ್ ಮಾಡಬೇಕು. ರಿಪಿಟೇಷನ್ ಹೇಗಾಗಬೇಕು ಅಂತ ಅಂದರೆ,
ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಿಪಿಟೇಷನ್ನ ನೀವು ಬಾಯಿ ಬಿಟ್ಟು ಜೋರಾಗಿ ಹೇಳ್ಕೋಬೇಕಾಗತ್ತೆ, ಅಥವಾ ತುಂಬ ಡೀಪಾಗಿ ಮನಸ್ಸಿನಲ್ಲಿ ಪ್ರತಿಯೊಂದು ಲೈನು ಕೂಡ ನೆನಪಿಗೆ ಬರೋ ಹಾಗೆ ಕಣ್ಣು ಮುಚ್ಕೊಂಡು ರಿಪಿಟೇಷನ್ ಮಾಡಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ಬಾಯಿ ಬಿಟ್ಟು ಜೋರಾಗಿ ಹೇಳೋದ್ರಿಂದ ನಿಮ್ಮ ಕಿವಿ ಮುಖಾಂತರ ಕೇಳ್ತೀರಾ, ಬಾಯಿನಲ್ಲಿ ರಿಪಿಟೇಷನ್ ಆಗುತ್ತೆ. ರಿಪಿಟೇಷನ್ ಆಗೋದ್ರಿಂದ ನಿಮ್ಮ ಮೆದುಳಿಗೆ ಅದು ಪದೇ ಪದೇ ಹಚ್ಚಾಕಿ ಕೂರಿಸ್ದಾಗೆ ಆಗುತ್ತೆ. ಅಥವಾ ನೀವು ಕಣ್ಣು ಮುಚ್ಚಿ ಅದನ್ನು ರಿಪಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ, ವಿಜುವಲೈಸೇಷನ್ ಆಗೋದ್ರಿಂದ ಅದು ಕೂಡ ನಿಮ್ಮ ಮೆದುಳಿನಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಇದಿಷ್ಟು ಸೈಕಾಲಜಿಕಲ್ ಥಿಯರೀಸ್. ಇದಿಷ್ಟನ್ನು ನಾನು ನಿಮಗೆ ಇವತ್ತು ಹೇಗೆ ಓದಬೇಕು ಅನ್ನೋದನ್ನು ಹೇಳಿದ್ದೀನಿ. ಇನ್ನು ನಾಳೆಯ ವಿಡಿಯೋದಲ್ಲಿ ನಾನು ಯಾವ ಪುಸ್ತಕಗಳನ್ನು ಓದಬೇಕು ಅನ್ನೋದನ್ನು ಹೇಳ್ತೀನಿ. ಅದರ ನಂತರ ನಾವು ಯಾವ ಪಾಠವನ್ನು ಕಲಿಬೇಕು ಅದು ಅಲ್ಲಿಂದ ಶುರು ಮಾಡೋಣ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು.